ಹಾಯ್ ಹಲೋ ಫ್ರೆಂಡ್ಸ್, ಅನ್ಲಿಮಿಟೆಡ್ ಹಾಬಿ ಐಡಿಯಾಸ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾನು ಒಂದು ಸ್ಯಾರಿ ಕುಚ್ಚು ತೋರಿಸ್ತಿದ್ದೀನಿ. ಅದಕ್ಕೆ ಸ್ಯಾರಿ ಇದು ಟಿಶ್ಯೂ ಸ್ಯಾರಿ, ಇದರಲ್ಲಿ ಪರ್ಪಲ್, ಗೋಲ್ಡ್ ಮತ್ತು ಸಿಲ್ವರ್ ಕಲರ್ ಕಾಂಬಿನೇಷನ್ ಇದೆ, 3 ಕಲರ್ಸು. ಸೊ ಹಾಗಾಗಿ ಈ 3 ಕಲರ್ಸ್ನ ಯೂಸ್ ಮಾಡಿ ಮಾಡುವಂಥ ಡಿಸೈನ್ ತೋರಿಸ್ತಿದ್ದೀನಿ. ಫಸ್ಟಿಗೆ ಸ್ಯಾರಿ ಸೆರಗು ಪಾರ್ಟಲ್ಲಿ ಗೋಲ್ಡ್ ಕಲರ್ ಫಸ್ಟ್ ಪಿಕೋ ಮಾಡಿರ್ತೀವಲ್ಲ ಅಲ್ಲಿಗೆ ಲಾಕ್ ಮಾಡಿಕೊಂಡು 3 ಚೈನ್ಸ್ ಸ್ಟಾರ್ಟಿಂಗ್ ಹಾಕಿ ಅದನ್ನು 3 ಚೈನ್ಸ್ ಹಾಕಾದ್ಮೇಲೆ ಒಂದು ಡಬಲ್ ಕ್ರೋಶೆಟ್ ಅದ್ರ ಪಕ್ಕದಲ್ಲೇ ಮಾಡ್ಕೋತೀನಿ. ಅದ್ರ ನೆಕ್ಸ್ಟ್ ಒಂದು ಡಬಲ್ ಕ್ರೋಶೆಟ್ಟು, ಒಂದು ಸ್ಮಾಲ್ ಚೈನು, ಒಂದು ಡಬಲ್ ಕ್ರೋಶೆಟ್ಟು, ಒಂದು ಚೈನ್ ಲಿಂಕು, ಆ ಥರ ಕಂಟಿನ್ಯೂಸ್ ಮಾಡ್ಕೊಂಡು ಹೋಗ್ತಿದ್ದೀನಿ. ಇದು ಗೋಲ್ಡ್ ಕಲರಲ್ಲಿ ಮಾಡ್ತಿದ್ದೀನಿ. ಇದು ಲಾಸ್ಟ್ ಆರ್ಚ್ ಮಾಡೋದು ಪರ್ಪಲ್ ಕಲರು, ಮಧ್ಯದಲ್ಲಿ ಬೀಡ ಸುತ್ತ ಬರೋವಂಥ ಆರ್ಚ್ಗೆ ಸಿಲ್ವರ್ ಕಲರ್ ಇತ್ತಲ್ಲ ಅದು ಯೂಸ್ ಮಾಡ್ತಿದ್ದೀನಿ. ಸೊ ಈಗ ಒಂದು ಡಬಲ್ ಕ್ರೋಶೆಟ್ಟು, ಒಂದು ಸ್ಮಾಲ್ ಚೈನು, ಒಂದು ಡಬಲ್ ಕ್ರೋಶೆಟ್ಟು, ಒಂದು ಚೈನು ಹಾಕಿ ಫಿನಿಶಿಂಗ್ ಮಾಡ್ತಾಯಿದ್ದೀನಿ. ಸೊ ಇದು ಫಸ್ಟ್ ಸ್ಟೆಪ್ ಆಗಿರುತ್ತೆ. ಡಿಸ್ಟೆನ್ಸು ಕೆಲವರು ಚೈನ್ನ ತುಂಬ ಚಿಕ್ಕಗೆ ಹಾಕೋದಿದ್ರೆ 2 ಚೈನ್ ಹಾಕ್ಕೊಂಡು ನಡೆಯುತ್ತೆ. ಇಲ್ಲ ನಾರ್ಮಲ್ ಡಿಸ್ಟೆನ್ಸ್ ಇರುತ್ತೆ ಅಂತಂದರೆ ಸಿಂಗಲ್ ಚೈನು, ಸಿಂಗಲ್ ಡಬಲ್ ಕ್ರೋಶೆಟ್ ಹಾಕ್ಕೋಬೋದು. ಈ ಸ್ಯಾರಿ ಫುಲ್ ಲೆಂತ್ ಕಂಪ್ಲೀಟ್ ಆಗಿದೆ, ತೋರಿಸ್ತಾ ಇದ್ದೀನಿ ನೋಡಿ. ಈ ರೀತಿ ಈಕ್ವಲ್ ಡಿಸ್ಟೆನ್ಸ್ ಬಂದರೆ ತುಂಬ ಚೆನ್ನಾಗಿ ಲುಕ್ ಬರುತ್ತೆ. ಸೊ ಈಗ ನೆಕ್ಸ್ಟ್ ಸ್ಟೆಪ್ಗೆ ಸಿಲ್ವರ್ ಕಲರ್ ಇತ್ತಲ್ಲ, ಸಿಲ್ವರ್ ಶೈನೇ ಇದೆ ಬಟ್ ಇದರಲ್ಲಿ ವೈಟ್ ಅನಿಸ್ತಿದೆ. ಸೊ ಅದನ್ನು ಸ್ಟಾರ್ಟಿಂಗ್ ಹೇಗೆ 2 ಸಾರಿ ಲಾಕ್ ಮಾಡಿದ್ವಲ್ಲ ಹಾಗೆ ಮಾಡಿಕೊಂಡು ಚೈನ್ಸ್ ಹಾಕ್ತಿದ್ದೀನಿ. ಫಸ್ಟು ಕುಚ್ಚುಗೆ ಗ್ಯಾಪ್ ಬೇಕಲ್ಲ, ಕುಚ್ಚು ಗ್ಯಾಪ್ಗೆ 3 ಅಥವಾ 4 ಚೈನ್ಸ್ ಹಾಕಿ ಅದೇನು ಡಬಲ್ ಕ್ರೋಶೆಟ್ ಮಧ್ಯದಲ್ಲಿ ಚೈನ್ ಮಾಡಿದ್ವಲ್ಲ ಅಲ್ಲಿಗೆ ಒಂದು ಸರಿ ಲಾಕ್ ಮಾಡಬೇಕು. ಹೇಗೆ ಬಟ್ಟೆಗೆ ಮಾಡ್ಕೋತಿದ್ವಲ್ಲ ಅದೇ ಥರ ಇಲ್ಲಿ ಲಾಕು. ಅದು ಒಂದು ಸರಿದು ಕುಚ್ಚುಗೆ, ಇನ್ನೊಂದು ಆರ್ಚ್ ಮಾಡಲಿಕ್ಕೆ 2 ಟೈಮು 3 ಚೈನ್ಸ್ ಅಥವಾ 4 ಚೈನ್ಸ್ ಹಾಕ್ಕೊಂಡು ಲಾಕ್ ಮಾಡೋದು. ನೆಕ್ಸ್ಟು ಬೀಡ್, ನಾನು ಸ್ವಲ್ಪ ಉದ್ದ ಶೇಪಿಂದು ಬೀಡ್ಸ್ ತೊಗೊಂಡಿದ್ದೀನಿ, ಡ್ರಮ್ ಶೇಪ್ ಬೀಡ್ಸ್ ಅಂತಾರಲ್ಲ ಆ ಥರದ್ದು. ಸೊ ರೌಂಡ್ ಹಾಕಿದ್ರೆ ಅಷ್ಟು ಲುಕ್ ಇರಲ್ಲ, ಇದಕ್ಕೆ ಸ್ವಲ್ಪ ಆರ್ಚು ಅಗಲವಾಗಿ ಬಂದರೆ ಚೆನ್ನಾಗಿರುತ್ತೆ. ಹಾಗಾಗಿ ಈ ಥರ ಉದ್ದ ಬೀಡ್ ತೊಗೋತಿದ್ದೀನಿ. ಸೊ ಬೀಡ್ ಲಾಕ್ ಆದಮೇಲೆ ಮತ್ತೆ 3 ಚೈನ್ಸು ಅಥವಾ 4 ಚೈನ್ಸ್ ಫಸ್ಟ್ ಹೇಗೆ ಮಾಡ್ಕೊಂಡಿದ್ವಿ ಅದೇ ಥರ ಲಾಕ್ ಮಾಡಬೇಕು. ಮಾಡಿಕೊಂಡು ಡಬಲ್ ಕ್ರೋಶೆ ಮಧ್ಯದಲ್ಲಿ ಸಿಂಗಲ್ ಚೈನ್ ಹಾಕಿದ್ವಲ್ಲ ಆ ಚೈನ್ಗೆ ಲಾಕ್ ಬರೋ ಥರ ನೋಡಿಕೊಂಡು ಚೈನ್ಸ್ ಹಾಕ್ಕೊಂಡು ಅದೇ ಸೇಮ್ ಕೌಂಟಿಂಗ್ ಮೇಂಟೈನ್ ಮಾಡಬೇಕು ಪೂರ್ತಿ. ಸೊ ಒಂದು 2 ಬೀಡ್ ಮಧ್ಯದಲ್ಲಿ 3 ಸರಿ ಚೈನ್ ಲಾಕ್ ಮಾಡಿರೋದು ಬರಬೇಕು ನಮಗೆ. ಯಾಕಂದರೆ ಒಂದು ಬೀಡ್ ಆಗಿದ್ದ ನೆಕ್ಸ್ಟ್ ಒಂದು ಆರ್ಚ್ ಕಂಪ್ಲೀಟ್ ಮಾಡೋಕ್ಕೆ ಬೇಕಾಗುತ್ತೆ. ಅದು ನೆಕ್ಸ್ಟ್ ಮಿಡಲ್ ಏನಿರುತ್ತೆ ಅದು ನಮಗೆ ಕುಚ್ಚು ಹಾಕ್ಕೊಳ್ಳೋಕ್ಕೆ ಬೇಕು. ಅದ್ರ ನೆಕ್ಸ್ಟು ಸೆಕೆಂಡ್ ಬೀಡ್ದು ಆರ್ಚ್ ಸ್ಟಾರ್ಟಿಂಗ್ ಪಾಯಿಂಟ್ ಆಗುತ್ತೆ. ಹಾಗಾಗಿ 2 ಬೀಡ್ ಮಧ್ಯದಲ್ಲಿ 3 ಚೈನ್ ಲೂಪ್ಸು ಮಾಡ್ಕೊಂಡು ಇಟ್ಕೋಬೇಕಾಗತ್ತೆ. ಈಗ ಕೌಂಟಿಂಗ್ ತೋರಿಸ್ತಾ ಇದ್ದೀನಿ ನೋಡಿ, 1 2 3 ಅಂಥೇಳಿ ಬೀಡ್ ಮಧ್ಯದಲ್ಲಿ. ಸೊ ನೆಕ್ಸ್ಟು ಬೀಡ್ ಹಾಕ್ಕೊಳ್ಳೋದು ಮತ್ತು 3 ಟೈಮ್ಸು 4 ಚೈನ್ ಲಿಂಕ್ ಲೂಪ್ ಮಾಡಿಕೊಂಡು ಜಾಯಿನ್ ಮಾಡೋದು. ಸೊ ಸ್ಯಾರಿ ಫುಲ್ ಅದೇ ಥರ ಕಂಪ್ಲೀಟ್ ಮಾಡಿಕೊಂಡು ಅದರ ನೆಕ್ಸ್ಟ್ ಸ್ಟೆಪ್ಗೆ ಮತ್ತು ಸಿಲ್ವರ್ ಕಲರಲ್ಲೇ ಥ್ರೆಡ್ ತೊಗೊಂಡಿದ್ದೀನಿ, ಸಿಲ್ವರ್ ಕಲರ್ ಥ್ರೆಡೇ ತೊಗೊಂಡಿದ್ದೀನಿ. ಸೊ ಅದನ್ನು ಫಸ್ಟು ಹೇಗೆ ಚೈನ್ ಲಾಕ್ ಮಾಡ್ಕೊಂಡಿದ್ವಿ ಅದೇ ಮಾಡ್ಕೊಳ್ಳೋದು. ಫಸ್ಟು 3 ಚೈನ್ ಅಥವಾ 4 ಚೈನ್ ಹಾಕಿರ್ತೀವಲ್ಲ ಅಲ್ಲಿಗೆ ಮಾತ್ರ. ಅದು ಲಾಕ್ ಮಾಡಾದಮೇಲೆ ಬೀಡ್ ಹಿಂದಕ್ಕಿಂದು 4 ಚೈನ್ ಏನಿತ್ತಲ್ಲ ಆ ಜಾಗಕ್ಕೆ 2 ಚೈನ್ಸ್ ಮಾತ್ರ ಬರೋ ಹಾಗೆ 2 ಚೈನ್ಸ್ ಹಾಕ್ಕೊಂಡು ಲಾಕ್ ಮಾಡ್ಕೋಬೇಕು. ಅಂದರೆ 4 ಚೈನ್ ಮಧ್ಯದಲ್ಲಿ ಒಂದು ಲಾಕ್ ಬರೋ ಥರ ಮಾಡ್ಕೋಬೇಕು. ಅದಾದಮೇಲೆ ಡಬಲ್ ಕ್ರೋಶೆಟ್ ಹಾಕಬೇಕು
ಡಬಲ್ ಕ್ರೋಶೆಟು ನಮಗೆ ಬೀಡ್ ಹಿಂದಕ್ಕೆ ದಾರ ಬಂದಿರುತ್ತಲ್ಲ ಬೀಡ್ ಲಾಕ್ ಮಾಡಿದಾಗ ಆ ದಾರಕ್ಕೆ ಸೇರಿಕೊಂಡು ನಾವು ಡಬಲ್ ಕ್ರೋಶೆಟ್ ಹಾಕಬೇಕು. ಇದು ನಾನು ಸ್ವಲ್ಪ ಸಣ್ಣದಾಗೆ ಮಾಡ್ಕೊತಿದ್ದೀನಿ. ಸೊ ನನಗಿಲ್ಲಿ ಒಂದು 9 ಅಥವಾ 10 ಡಬಲ್ ಕ್ರೋಶೆಟ್ ಬರುತ್ತೆ. ಇದು ಆ ಉದ್ದ ಬೀಡಾಗಿರೋದ್ರಿಂದ 9 ಅಥವಾ 10 ಬರುತ್ತೆ. ಕೆಲವರು ತುಂಬ ಸಣ್ಣಕ್ಕೆ ಹತ್ತಕ್ಕೆ ಹಾಕಿದ್ರೆ ಇನ್ನು ಸ್ವಲ್ಪ ಜಾಸ್ತಿ ಬರುತ್ತೆ. ಸೊ ಅದನ್ನು ನೋಡಿಕೊಂಡು ಕೌಂಟ್ ಮಾಡ್ಕೋಬೇಕು. ಯಾಕಂದರೆ ಪ್ರತಿ ಬೀಡ್ಗೂ ಅಷ್ಟೇ. ಈಗ 9 ಹಾಕಿದರೆ 9 ಡಬಲ್ ಕ್ರೋಶೆಟ್ ಹಾಕಬೇಕು ಪೂರ್ತಿ ಎಲ್ಲ ಬೀಡ್ಸ್ಗೂ. 10 ಇದ್ದರೆ 10 ಹಾಕಬೇಕು. ಹಾಗೆ ಕೌಂಟಿಂಗ್ ನೋಡ್ಕೊಂಡು ಹಾಕಿದಾಗ ಮಾತ್ರ ನಮಗೆ ಲುಕ್ ಚೆನ್ನಾಗಿ ಬರುತ್ತೆ. ಇಲ್ಲ ಒಂದು ದೊಡ್ಡ ಆರ್ಚು ಒಂದು ಸಣ್ಣ ಆರ್ಚು ಬಂದುಬಿಡುತ್ತೆ, ಆವಾಗ ನೋಡೋಕ್ಕೆ ಚೆನ್ನಾಗಿ ಕಾಣಿಸೋದಿಲ್ಲ. ಸೊ ಅದಕ್ಕೆ ಯಾವಾಗಲೂ ಕೌಂಟಿಂಗ್ ಮಾಡ್ಕೊಳ್ಳೋದು ಒಳ್ಳೆಯದು. ಎಷ್ಟು ಮಾಡ್ಕೊಂಡಿದ್ದೀವಿ ಅಂಥೇಳಿ ಒಂದು ಆರ್ಚ್ ಕೌಂಟಿಂಗ್ ಮಾಡಿಕೊಂಡ್ರೆ ಅದು ಎಷ್ಟು ಬಂದಿರುತ್ತೆ ಅಷ್ಟನ್ನೇ ಎಲ್ಲ ಆರ್ಚ್ಗೂ ಮೇಂಟೈನ್ ಮಾಡಿದ್ರೆ ಚೆನ್ನಾಗಿರುತ್ತೆ. ಸೊ ಈಗ ಬೀಡ್ ಸುತ್ತ ಕವರ್ ಆಗ್ತಾಯಿದೆ. ಸೊ ಇನ್ನು 1 ಅಥವಾ 2 ನೋಡಿಕೊಂಡು ಡಬಲ್ ಕ್ರೋಶೆಟ್ ಹಾಕ್ತಿದ್ದೀನಿ. ಸೊ ಇದು ಹಾಕಾದ್ಮೇಲೆ ಬೀಡ್ ನೆಕ್ಸ್ಟು ನಾವು ಮಾಡ್ಕೊಂಡಿದ್ವಲ್ಲ 4 ಚೈನ್ ಲಾಕ್ ಮಾಡಿದ್ವಲ್ಲ, ಆ 4 ಚೈನ್ ಲಾಕ್ಗೆ ಮಧ್ಯಕ್ಕೆ ಬರೋ ಹಾಗೆ ಆರ್ಚ್ ಲೆಂತ್ ನೋಡಿಕೊಂಡು ಲಾಕ್ ಮಾಡಬೇಕು. ಸೊ ಹಾಗೆ ಅದು ಮಿಕ್ಕಿದ್ದು ಇನ್ನು ಹಾಫ್ ಇತ್ತಲ್ಲ ಆ ಪೋರ್ಷನ್ಗೆ ಮತ್ತೆ 2 ಚೈನ್ ಮಾಡಿ ಲಾಕು, ಮತ್ತು ಕುಚ್ಚು ಸ್ಪೇಸಿಗೆ ಅದೇನು ಲಾಕ್ ಮಾಡಿದ್ವಲ್ಲ 4 ಚೈನ್ ಲಾಕು, ಅದರ ನೆಕ್ಸ್ಟ್ ಥರ್ಡ್ ಒಂದು ಲೂಪ್ ಏನಿತ್ತಲ್ಲ ಅಲ್ಲಿಗೆ ಮತ್ತೆ ಸ್ಟಾರ್ಟಿಂಗಲ್ಲಿ 2 ಚೈನ್ಸ್ ಮಾಡಿ ಲಾಕ್ ಮಾಡೋದು. ಆ ಮಿಕ್ಕಿದ್ದು ಗ್ಯಾಪ್ನಲ್ಲಿ ನಾವು ಮತ್ತೆ ಹೇಗೆ ಫಸ್ಟ್ ಬೀಡ್ಗೆ ಡಬಲ್ ಕ್ರೋಶೆಟ್ ಮಾಡಿದ್ವಲ್ಲ ಹಾಗೆ 10 ಮಾಡಿದ್ದೀನಿ ನಾನು. 10 ಡಬಲ್ ಕ್ರೋಶೆಟ್ ಒಂದೊಂದು ಬೀಡ್ಗೆ ಹಾಗೆ ಕಂಟಿನ್ಯೂ ಹಾಕ್ಕೋತ ಹೋಗೋದು. ಸೊ ಡಬಲ್ ಕ್ರೋಶೆಟ್ ಮಾಡೋಕ್ಕೆ ಪ್ರಾಕ್ಟೀಸ್ ಮಾಡಿದರೆ ತುಂಬ ಚೆನ್ನಾಗಿ ಬರುತ್ತೆ. ಸೊ ಫಾಸ್ಟಾಗಿ ಹಾಕ್ಕೊಂಡು ಹೋಗ್ಬೋದು. ಈ ಥರ ಇದು ಫ್ರಿಲ್ ಡಿಸೈನ್ ಅಂತ ಹೆಸರಿಟ್ಟಿರೋದು. ಯಾಕಂದರೆ ಪೆಟಿಕೋಟ್ಸಿಗೆಲ್ಲ ಫ್ರಿಲ್ಸ್ ಸಣ್ಣದಾಗಿ ಬರುತ್ತಲ್ಲ ಆ ಥರ. ಅದು ಪರ್ಪಲ್ ಕಲರಲ್ಲಿ ಮಾಡಿ ತೋರಿಸ್ತೀನಿ. ಇದು ಸೆಕೆಂಡ್. ಇಲ್ಲಿವರೆಗೂ ನಾರ್ಮಲ್ ಡಿಸೈನ್ಸ್ ಎಲ್ಲರೂ ಟ್ರೈ ಮಾಡಿರ್ತಾರೆ. ಸೊ ಬೇಸಿಕ್ಸ್ ಇಂದ ಕ್ರೋಶ ಕಲಿತವ್ರಿಗೆ ಇದು ಬೇಸಿಕಲ್ಲಿ ಹೇಳ್ಕೊಟ್ಟಿರ್ತಾರೆ. ಸೊ ವೀಡಿಯೋಸ್ ನೋಡಿ ಕಲಿಯೋರು ಕೂಡ ಈಸಿಯಾಗಿ ಕಲಿಬೋದು. ಇದೇ ವಿಡಿಯೋ ನಿಮಗೆ ತುಂಬ ಫಾಸ್ಟ್ ಅಂತ ಅನ್ನಿಸ್ತಿದೆ ಅಂತಂದರೆ ಸೆಟ್ಟಿಂಗ್ಸಲ್ಲಿ ವಿಡಿಯೋ ಸ್ಪೀಡ್ ಇರುತ್ತೆ, ಅದು ಸ್ಲೋ ಮಾಡಿಕೊಂಡು ನೋಡ್ಕೋಬೋದು. ಇಲ್ಲಾಂದರೆ ಮಧ್ಯದಲ್ಲಿ ನೀವು ಟ್ರೈ ಮಾಡ್ತೀರಾ ಅಂದರೆ ಮಧ್ಯದಲ್ಲಿ ಸ್ಟಾಪ್ ಮಾಡಿಕೊಂಡು ನೋಡ್ಕೋಬೋದು ಟ್ರೈ ಮಾಡುವಾಗ. ಸೊ ನೋಡಿ ಎಲ್ಲ ಬೀಡ್ಸ್ಗೂ ಡಬಲ್ ಕ್ರೋಶೆಟ್ ಹಾಕಾಗಿದೆ. ಈಗ ಏನಾದ್ರು ನಿಮಗೆ ಸ್ವಲ್ಪ ಬೆಂಡ್ ಆಗಿದೆ, ಟೈಟ್ ಆಗಿದೆ ಅಂತ ಅನಿಸಿದ್ರೆ ಈ ರೀತಿ ಸ್ವಲ್ಪ ಕೈಯಲ್ಲಿ ಎಳೆದು ತೋರಿಸಿದ್ರೆ ನೀಟಾಗಿ ಕೂತ್ಕೊಳ್ಳುತ್ತೆ, ಬೆಂಡ್ ಆಗಲ್ಲ. ಕೆಲವು ಸರಿ ನಾವು ಮಾಡುವಾಗ ಟೈಟ್ ಅನಿಸಿರುತ್ತೆ, ಇಲ್ಲ ಫೋಲ್ಡ್ ಮಾಡಿಟ್ಟಿರ್ತೀವಿ ಆವಾಗ ಸ್ವಲ್ಪ ಆ ಥರ ಆಗಿರುತ್ತೆ. ಸ್ವಲ್ಪ ಕೈಯಲ್ಲಿ ದಾರ ಎಲ್ಲ ಎಳೆದ್ರೆ ಸರಿ ಹೋಗುತ್ತೆ. ಸೊ ಈಗ ಕುಚ್ಚಿಗೆ ತೋರಿಸ್ತಿರೋ ಡಿಸೈನ್ಗೆ ಲಾಸ್ಟ್ ಸ್ಟೆಪ್ ಇದು. ಸ್ಟಾರ್ಟಿಂಗು ಲಾಕ್ ಮಾಡ್ತೀವಿ ಬಟ್ಟೆಗೆ. ಸೊ ಅದಾದಮೇಲೆ ಏನು ಚೈನು ಕುಚ್ಚಿಗೆ ಸ್ಪೇಸಿಗೆ ಹಾಕ್ಕೊಂಡಿದ್ವಿ ಅಲ್ಲಿಗೆ 4 ಚೈನ್ ಏನಿತ್ತಲ್ಲ ಅದು 4 ಚೈನ್ ಮಾಡಿಕೊಂಡು ಲಾಕ್ ಮಾಡಿದ್ದೀನಿ. ಈಗ ಸ್ಮಾಲ್ ರೌಂಡ್ ಬೀಡ್ಸ್ ನಂಬರ್ 1 ಸಿಗುತ್ತಲ್ಲ ಅದು ಹಾಕ್ಕೊಂಡು ಲಾಕ್ ಮಾಡಿದ್ದೀನಿ. ಅದು ಮಧ್ಯದಲ್ಲಿ ಏನು ಸಿಲ್ವರ್ ಕಲರ್ ಥ್ರೆಡ್ಗೆ ಮೊದಲು 2 ಚೈನ್ಸ್ ಹಾಕಿದ್ವಲ್ಲ ಆ ಗ್ಯಾಪ್ನಲ್ಲಿ ಈಗ ಮಾಡ್ತಿರೋ ಕಲರ್ದು ಆರ್ಚ್ ಫಾರ್ಮೇಷನ್ ಆಗುತ್ತೆ. ಸೊ ಒಂದು ಬೀಡ್ ಲಾಕ್ ಆದಮೇಲೆ ಡಬಲ್ ಕ್ರೋಶೆಟ್ ಹಾಕಬೇಕು. ಆ ಡಬಲ್ ಕ್ರೋಶೆಟ್ ಎಲ್ಲಿ ಅಂದರೆ ಸಿಲ್ವರ್ ಕಲರ್ ಡಬಲ್ ಕ್ರೋಶೆಟ್ ಎರಡು ಡಬಲ್ ಕ್ರೋಶೆಟ್ ಮಧ್ಯದಲ್ಲಿ ಸ್ಪೇಸ್ ಇರುತ್ತಲ್ಲ ಆ ಡಬಲ್ ಕ್ರೋಶೆಟ್ ಸ್ಪೇಸ್ ಒಳಗೆ ಯಾವಾಗಲೂ ಒಂದು ಮಾಡ್ತೀವಿ. ಇಲ್ಲಿ 2 ಡಬಲ್ ಕ್ರೋಶೆಟ್ ಮಧ್ಯದಲ್ಲಿ 2 ಡಬಲ್ ಕ್ರೋಶೆಟ್ ಮಾಡ್ತೀವಿ. ಹಾಗಾಗಿ 2 ಡಬಲ್ ಕ್ರೋಶೆಟ್ ಮಾಡ್ತೀವಿ ಮತ್ತು
ಪ್ರತಿ 2 ಡಬಲ್ ಕ್ರೋಶೆಟ್ ಆದಮೇಲೆ ಒಂದು ಬೀಡ್, ಗೋಲ್ಡ್ ಬೀಡ್ ಏನು ಸ್ಮಾಲ್ ಸೈಜ್ ತೊಗೊಂಡಿದ್ದೀನಲ್ಲ ಇದು ಹಾಕ್ಕೋತ ಹೋಗ್ತೀವಿ. ವಿತೌಟ್ ಬೀಡ್ ಹಾಕಿದ್ರೆ ನಮಗೆ ಲುಕ್ ಏನು ಶೈನಿ ಥರ ಅನಿಸುತ್ತೆ, ಅದು ಸ್ವಲ್ಪ ಕಡಿಮೆ ಆಗುತ್ತೆ. ಮತ್ತು ಕುಚ್ಚುದು ವೆಯ್ಟ್ ಕಡಿಮೆ ಆಗಿ ನಮಗೆ ಸ್ವಲ್ಪ ಫ್ರಿಲ್ ಡಿಸೈನ್ ಥರ ಅನಿಸಲ್ಲ, ನಾರ್ಮಲ್ ಪ್ಲೇನ್ ಡಿಸೈನ್ ಥರ ಅನಿಸ್ಬಿಡುತ್ತೆ. ಹಾಗಾಗಿ ಬೀಡ್ಸು ಹಾಕ್ಕೊಂಡು ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ನನ್ನ ಒಪಿನಿಯನ್ನು. ಸೊ ಈಗ ತೋರಿಸ್ತಾ ಇದ್ದೀನಿ ನೋಡಿ, ಡಬಲ್ ಕ್ರೋಶೆಟ್ ಮಧ್ಯದಲ್ಲಿ ಒಂದು ರೆಗ್ಯುಲರ್ ಹಾಕ್ತಿದ್ವಲ್ಲ ಡಬಲ್ ಕ್ರೋಶೆಟು, ಈಗ ಒಂದೇ ಸ್ಪೇಸಲ್ಲಿ 2 ಸರಿ ಡಬಲ್ ಕ್ರೋಶೆಟ್ ಮಾಡಬೇಕು. ಸೊ 2 ಸರಿ ಡಬಲ್ ಕ್ರೋಶೆಟ್ ಆದಮೇಲೆ ಒಂದು ಗೋಲ್ಡ್ ಬೀಡ್ ಹಾಕೋದು, ಮತ್ತು ಅದ್ರ ಪಕ್ಕದಲ್ಲಿ 2 ಸರಿ ಡಬಲ್ ಕ್ರೋಶೆಟ್, ಗೋಲ್ಡ್ ಬೀಡು ಡಬಲ್ ಕ್ರೋಶೆಟ್ಟು, ಒಂದು ಗೋಲ್ಡ್ ಬೀಡು ಅದ್ರ ಮೇಲೆ ಡಬಲ್ ಕ್ರೋಶೆಟ್ಟು. ಆ ಥರ ಬೀಡ್ ವೆಯ್ಟು ಜಾಸ್ತಿ ಆಗುತ್ತೆ. ನಂಬರ್ ಆಫ್ ಡಬಲ್ ಕ್ರೋಶೆಟ್ನು ಸಿಲ್ವರ್ದು ನಾವು ಎಷ್ಟು 10 ಹಾಕಿದ್ವಿ ಅಂದರೆ ಇದರಲ್ಲಿ 20 ಬರುತ್ತೆ. ಪರ್ಪಲ್ ಕಲರ್ದು ಏನು ಹಾಕ್ತಿದ್ದೀನಲ್ಲ ಇವಾಗ, ಇದರಲ್ಲಿ 20 ಡಬಲ್ ಕ್ರೋಶೆಟ್ಸ್ ಬಂದಿರುತ್ತೆ ಒಂದು ಬೀಡ್ ಆರ್ಚ್ಗೂ. ಸೊ ಅದು ಈಗೇನು ಕೌಂಟಿಂಗ್ ಬೇಕಾಗಲ್ಲ. ಎರಡು ಡಬಲ್ ಕ್ರೋಶೆಟ್ನ ಒಂದು ಸಿಂಗಲ್ ಅಂದರೆ ಮಧ್ಯದಲ್ಲಿ ಹಾಕ್ಕೊಂಡು ಹೋದರೆ ಅಷ್ಟೇ ಸಾಕು, ಈಗೇನು ಕೌಂಟಿಂಗ್ ಬೇಕಾಗಲ್ಲ. ಬಟ್ ಸ್ಟಾರ್ಟಿಂಗ್ ಮತ್ತು ಎಂಡಿಂಗಲ್ಲಿ ಬೀಡ್, ಗೋಲ್ಡ್ ಬೀಡ್ ಬರೋ ಥರ ನೋಡಿಕೊಂಡು ಹಾಕ್ಕೊಳ್ಳಿ. ಆವಾಗ ಅದು ಸ್ವಲ್ಪ ಲೂಸ್ ಡಿಸೈನ್ಸ್ ಬಂದಂಗಿರುತ್ತೆ. ಸೊ ಫ್ರಿಲ್ಸ್ ಥರ ನೀಟಾಗಿ ಅನಿಸುತ್ತೆ. ಯಾರಾದರೂ ತುಂಬ ಏನೋ ಡಿಸೈನ್ ಹೊಸದಾಗಿ ನೋಡಿದ ತಕ್ಷಣ ಅಯ್ಯೋ ಇದೇನು ಸುಕ್ ಬಂದಿದೆ ಅನ್ನೋ ಥರ ಅಲ್ಲ, ಅದು ಡಿಸೈನ್ ಮಾಡಿರೋದೆ ಆ ಥರ ಫ್ರಿಲ್ ಟೈಪು ಫೋಲ್ಡ್ ಆಗಿದೆ ಅಂತೆಲ್ಲ. ಎಲ್ಲೋ ತುಂಬಾ ಫೋಲ್ಡಿಂಗ್ ಬರ್ತಿದೆ ಅಂತಂದರೆ ಮಧ್ಯದಲ್ಲಿ ಏನು ಡಬಲ್ ಕ್ರೋಶೆಟ್ ಹಾಕ್ತೀವಲ್ಲ, ಆ ಡಬಲ್ ಕ್ರೋಶೆಟ್ ತುಂಬ ಸುಕ್ ಅನಿಸ್ತಿದೆ, ತುಂಬ ಜಾಸ್ತಿ ಅನಿಸ್ತಿದೆ ಅಂದರೆ ಬೇಕಾದರೆ ಮಧ್ಯದಲ್ಲೆಲ್ಲಾದರೂ ಸ್ಕಿಪ್ ಮಾಡಿ ಒಂದೇ ಡಬಲ್ ಕ್ರೋಶೆಟ್ ಹಾಕ್ಕೊಂಡು ಮಾಡ್ಬೋದು. ತುಂಬ ಅನಿಸುತ್ತೆ ಅಂದರೆ ನನಗೆ ಈ ಥರನೇ ತುಂಬ ಚೆನ್ನಾಗಿ ಅನಿಸ್ತಿದೆ. ಯಾರಿಗಾದರೂ ಆ ಥರ ಅನಿಸಿದ್ರೆ ಹಾಗೂ ಮಾಡ್ಕೋಬೋದು. ಎಲ್ಲ ಕಡೆನೂ ಸಿಂಗಲ್ ಕ್ರೋಶೆಟೇ ಹಾಕಿಬಿಟ್ರೆ ಅಲ್ಲ, ಸಿಂಗಲ್ ಟೈಮ್ ಡಬಲ್ ಕ್ರೋಶೆಟೇ ಹಾಕಿಬಿಟ್ರೆ ನಾರ್ಮಲ್ ಡಿಸೈನ್ಸ್ ರೆಗ್ಯುಲರ್ ಮಾಡಿರ್ತೀವಲ್ಲ ಅದೇ ಥರ ಅನಿಸ್ಬಿಡುತ್ತೆ. ಸೊ ಈ ಥರ ಇದು ಒಂಥರ ಹೊಸದಾಗಿ ನೋಡಿ, ಈಗ ನೀಟಾಗಿ ಶೇಪು ಕಂಪ್ಲೀಟ್ ಆಗಿದೆ. ಸೊ ಇದು ಎಂಡಿಂಗಲ್ಲೂ ಒಂದು ಗೋಲ್ಡ್ ಬೀಡ್ ಹಾಕಿಬಿಟ್ಟು ಸಿಲ್ವರ್ ಕಲರ್ದ ಏನು 2 ಚೈನ್ಸ್ ಎಕ್ಸ್ಟ್ರಾ ಮಧ್ಯದಲ್ಲಿ ಲಾಕ್ ಮಾಡಿದ್ದು ಉಳಿದಿತ್ತಲ್ಲ, ಆ ಜಾಗಕ್ಕೆ ಇದು ಮ್ಯಾಚ್ ಆಗೋ ಹಾಗೆ ಮಾಡಿ ಲಾಕ್ ಮಾಡೋದು. ಮತ್ತು 4 ಚೈನು ಕುಚ್ಚು ಸ್ಪೇಸ್ ಬರಲಿಕ್ಕೆ. ಸೊ ಮತ್ತು 4 ಚೈನ್ ಆದಮೇಲೆ ಅದು ಸಿಲ್ವರ್ ಕಲರ್ ಥ್ರೆಡ್ 2 ಚೈನ್ಸ್ ಮಾಡಿದ್ವಲ್ಲ, ಆ 2 ಚೈನ್ಸ್ ಸ್ಪೇಸ್ಗೆ ಇದು ಪರ್ಪಲ್ ಕಲರಿಂದ ಆರ್ಚ್ ಮಾಡ್ಕೋತ ಹೋಗೋದು. ಸೊ ಇದೇ ಥರ ಪೂರ್ತಿ ಕಂಪ್ಲೀಟ್ ಮಾಡ್ಬೋದು. ಫಸ್ಟ್ ಸ್ಟೆಪ್ಪಲ್ಲಿ ಏನು ಡಬಲ್ ಕ್ರೋಶೆಟ್ಟು, ಒಂದು ಸಿಂಗಲ್ ಚೈನು ಡಬಲ್ ಕ್ರೋಶೆಟ್ಟು ಆ ಥರ ಮಾಡ್ಕೊಂಡು ಬಂದಿದ್ವಿ. ಸೆಕೆಂಡ್ ಸ್ಟೆಪ್ಪಲ್ಲಿ ಬೀಡ್ಸ್ ಹಾಕ್ಕೊಂಡ್ವಿ. ಥರ್ಡ್ ಸ್ಟೆಪ್ಪು ಸಿಲ್ವರ್ ಕಲರ್ ಥ್ರೆಡ್ಡಲ್ಲಿ ಆರ್ಚ್ ಫಾರ್ಮೇಷನ್ ಮಾಡಿದ್ವಿ. ಲಾಸ್ಟ್ ಸ್ಟೆಪ್ಗೆ ನಮ್ಮ ಪರ್ಪಲ್ ಕಲರ್ ವಿತ್ ಗೋಲ್ಡ್ ಬೀಡ್ಸ್ ಅಟ್ಯಾಚ್ ಮಾಡಿ ಸಿಲ್ವರ್ ಕಲರ್ ಥ್ರೆಡ್ ಮೇಲೇ ಆರ್ಚ್ ಮಾಡ್ತಾಯಿದ್ದೀವಿ. ಸೊ ಒಂದು ಆರ್ಚಲ್ಲಿ 2 ಸ್ಟೆಪ್ಪಿಂದ ಡಬಲ್ ಕಲರ್ ಬಂತು. ಸೊ ಇದರಲ್ಲಿ ಇನ್ನೂ ಒಂದು ಸ್ವಲ್ಪ ನಿಧಾನಕ್ಕೆ ತೋರಿಸ್ತಿದ್ದೀನಿ. ಯಾರಿಗಾರು ಕನ್ಫ್ಯೂಷನ್ ಇದ್ದರೆ ಸ್ವಲ್ಪ ನಿಧಾನಕ್ಕೆ ವಿಡಿಯೋ ಪಾಸ್ ಮಾಡಿಕೊಂಡು ನೋಡಿ. ವಿಡಿಯೋಸ್ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ಹಾಗೆ ಯಾವಾಗಲೂ ನನ್ನ ಚಾನಲ್ ಫಾಲೋ ಮಾಡ್ತೀರಿ. ಕಮೆಂಟ್ ಮಾಡಿ, ನೀವು ಟ್ರೈ ಮಾಡಿದರೆ ಆ ಡಿಸೈನ್ ಇಷ್ಟ ಆಗಿದೆ ಅಂತಂದರೆ ಕಮೆಂಟ್ ಮಾಡಿ. ಏನು ಅನಿಸುತ್ತೆ ಅದು ಕಮೆಂಟ್ ಮಾಡಿ, ನನಗೆ ಗೊತ್ತಾಗುತ್ತೆ. ಹಾಗೆ ವೀಡಿಯೋಸ್ ಜಾಸ್ತಿ ಅಪ್ಲೋಡ್ ಮಾಡೋಕ್ಕೆ ಟ್ರೈ ಮಾಡ್ತಿರ್ತೀನಿ. ಸೊ ಈಗ ಇದರಲ್ಲಿ ಸ್ಲೋ ಆಗಿ ತೋರಿಸಿದ್ದೀನಿ. ಜಾಸ್ತಿ ಬೀಡ್ಸ್
ಹಾಕೋದಿರುತ್ತಲ್ಲ, ಸೊ ನಿಧಾನಕ್ಕೆ ತೋರಿಸಿದ್ದೀನಿ. ಕೆಲವರಿಗೆ ತುಂಬ ಸ್ಪೀಡ್ ಅನಿಸ್ಬೋದು, ಕೆಲವ್ರಿಗೆ ಸ್ಲೋ ಅನಿಸ್ಬೋದು ಅಂತ ಒಂದು ಆರ್ಚ್ ಸ್ವಲ್ಪ ಫಾಸ್ಟಾಗಿ ತೋರಿಸಿದ್ದೀನಿ, ಇನ್ನೊಂದು ಸ್ವಲ್ಪ ಸ್ಲೋ ಆಗಿ ತೋರಿಸಿದ್ದೀನಿ. ಸೊ ಹೊಸ ಥರ ಓನ್ ಡಿಸೈನ್ಸ್ ಇದ್ದಿದ್ದು ಮಾತ್ರ ಟ್ರೈ ಮಾಡಿದ್ದು ಹಾಕ್ತಾಯಿರ್ತೀನಿ. ಸೊ ವೀಡಿಯೋಸ್ ಎಲ್ಲ ನೋಡಿ ಸಪೋರ್ಟ್ ಮಾಡಿ. ಸೊ ಇದು ಕಂಪ್ಲೀಟ್ ಆಗಿದೆ. ಲಾಸ್ಟ್ ಒನ್ ಮತ್ತೆ ಇನ್ನೊಂದು ಸರಿ ತೋರಿಸ್ತಿದ್ದೀನಿ ನಿಧಾನಕ್ಕೆ. ಸೊ 2 ಡಬಲ್ ಕ್ರೋಶೆಟ್ ಮಧ್ಯದಲ್ಲಿ ಸ್ಪೇಸ್ ಏನಿರುತ್ತೆ ಆ ಸ್ಪೇಸಲ್ಲಿ ನೀಡಲ್ ಹಾಕಿ ಥ್ರೆಡ್ ತೊಗೊಂಡು ಡಬಲ್ ಕ್ರೋಶೆಟ್ ಮಾಡ್ತಾ ಹೋಗೋದು. ಸೊ ಈ ಡಿಸೈನ್ ಹೇಗೆ ಅನ್ನಿಸ್ತು ಅಂತ ಪ್ಲೀಸ್ ಕಮೆಂಟ್ ಮಾಡಿ. ಇಷ್ಟ ಆದರೆ ಶೇರ್ ಮಾಡಿ, ಲೈಕ್ ಮಾಡಿ. ಸೊ ಚಾನಲ್ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಇದು ಪರ್ಪಲ್ ಕಲರ್ ಮತ್ತು ಸಿಲ್ವರ್ ಕಲರ್ ಕಾಂಬಿನೇಷನ್ನು ಸ್ಯಾರಿ ಇತ್ತು. ಸೊ ಅದೇ ಕಲರ್ಸು ಯೂಸ್ ಮಾಡ್ಕೊಂಡು ಆರ್ಚ್ ಮಾಡಿದ್ದೀನಿ. ಸೊ ನಿಮ್ಗೆ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ. ಸೊ ಬೀಡ್ಸ್ ಅಟ್ಯಾಚ್ ಮಾಡೋದು ಬೇಸಿಕ್ಸಲ್ಲಿ ಎಲ್ಲರಿಗೂ ಬರ್ತಲ್ಲ, ಸೊ ಹಾಗಾಗಿ ಅದಕ್ಕೆಲ್ಲ ಏನು ಎಕ್ಸ್ಪ್ಲೈನ್ ಮಾಡಿಲ್ಲ. ಇದು ಆರ್ಚ್ ಮಾತ್ರ ಅದು ಲಾಂಗ್ ಬೀಡ್ ತೊಗೊಂಡಿದ್ವಲ್ಲ ಅದರಲ್ಲಿ ಬ್ಯಾಕ್ ಸೈಡ್ ಥ್ರೆಡ್ ಬಂದಿರುತ್ತಲ್ಲ ಅದರಲ್ಲಿ ಡಬಲ್ ಕ್ರೋಶೆಟ್ ಹಾಕ್ಕೊಂಡು ಬಂದಿದ್ದೀನಿ. ಸೊ ಎಲ್ಲರೂ ವಿಡಿಯೋ ಫಾಸ್ಟ್ ಅಂತ ಅನಿಸಿದ್ರೆ ಸ್ವಲ್ಪ ಸೆಟ್ಟಿಂಗ್ಸಲ್ಲಿ ಸ್ಲೋ ಇರುತ್ತೆ, ಮಾಡ್ಕೊಂಡು ನೋಡಿ. ಏನೇ ಇದ್ದರೂ ಕಮೆಂಟ್ ಮಾಡಿ. ಸೊ ವಿಡಿಯೋಸ್ ನೋಡ್ತಾ ಇರೋ ಎಲ್ರಿಗೂ ಥ್ಯಾಂಕ್ ಯು. ಸಬ್ಸ್ಕ್ರೈಬ್ ಮಾಡಿರೋಗೂ ತುಂಬ ಥ್ಯಾಂಕ್ ಯು. ಹೀಗೆ ನನ್ನ ವೀಡಿಯೋಸ್ನ ನೋಡ್ತಾಯಿರಿ, ಸಪೋರ್ಟ್ ಮಾಡ್ತಾಯಿರಿ. ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇರೋರು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮಗೆ ತುಂಬ ಖುಷಿಯಾಗುತ್ತೆ, ಸಪೋರ್ಟ್ ಸಿಕ್ಕಂಗಾಗುತ್ತೆ ಸಬ್ಸ್ಕ್ರೈಬ್ ಮಾಡಿದ್ರೆ. ನನ್ನ ಎಲ್ಲ ವೀಡಿಯೋಸು ಕುಚ್ಚು ಮತ್ತು ಬ್ಲೌಸ್ ಡಿಸೈನ್ಸು, ಆರ್ಟ್ ಆ್ಯಂಡ್ ಕ್ರಾಫ್ಟು ಎಲ್ಲ ಥರದ ವೀಡಿಯೋಸು, ನನ್ನ ಹಾಬಿ ಏನಿದೆ ನನಗೆ ಫ್ರೀ ಟೈಮ್ ಸಿಕ್ಕಾಗೆಲ್ಲ ನಾನು ಏನೇನು ಮಾಡಿರ್ತೀನಿ ಆ ವರ್ಕ್ದೆಲ್ಲನೂ ವೀಡಿಯೋಸ್ ಮಾಡಿ ಅಪ್ಲೋಡ್ ಮಾಡ್ತಿರ್ತೀನಿ. ಸೊ ನನ್ನ ಚಾನಲ್ ವಿಸಿಟ್ ಮಾಡಿದ್ರೆ ಪ್ಲೇ ಲಿಸ್ಟಲ್ಲಿ ಬೇರೆ ವೀಡಿಯೋಸು ಇದೆ. ಅವು ಬ್ಲೌಸ್ ಡಿಸೈನ್ಸು, ಕುಚ್ಚುದು, ಕ್ರಾಫ್ಟ್ ಡಿಸೈನ್ಸು, ಕ್ರಾಫ್ಟ್ ವರ್ಕೆಲ್ಲ ಯಾರಿಗೆ ಇಷ್ಟ ಆಗುತ್ತೆ ಅಂಥವ್ರು ಕೂಡ ನನ್ನ ಚಾನಲ್ನ ವಿಸಿಟ್ ಮಾಡಿ ಬೇರೆ ಪ್ಲೇ ಲಿಸ್ಟಲ್ಲೆಲ್ಲ ಇದೆ ವೀಡಿಯೋಸು, ಅದು ಕೂಡ ಚೆಕ್ ಮಾಡಿ. ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ನನ್ನ ಚಾನಲಲ್ಲಿರೋ ಬೇರೆ ಎಲ್ಲ ವೀಡಿಯೋಸ್ನು ಹೀಗೆ ನೋಡಿ ಸಪೋರ್ಟ್ ಮಾಡಿ. ಫ್ರೆಂಡ್ಸ್ ಜೊತೆಗೂ ನನ್ನ ಚಾನಲ್ ಲಿಂಕ್ ಶೇರ್ ಮಾಡಿ. ಸಪೋರ್ಟ್ ಮಾಡ್ತಿರೋ ಎಲ್ರಿಗೂ ಥ್ಯಾಂಕ್ ಯು. ನನ್ನ ವೀಡಿಯೋಸ್ನ ಇಷ್ಟಪಟ್ಟು ನೋಡ್ತಿರೋ ಎಲ್ರಿಗೂ ತುಂಬ ಥ್ಯಾಂಕ್ ಯು ಫಾರ್ ಆಲ್.